ವೆಲ್ಕಮ್ ಟು ಮೈ ಚಾನಲ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶುಭಾಷಿಣಿ. ಇವತ್ತು ನಮ್ಮದು ಪಿತೃಪಕ್ಷ ಹಬ್ಬ ಇರೋದ್ರಿಂದ ಭಾನುವಾರ ಬೆಳಗ್ಗೆ ನಾನು 4 ಗಂಟೆ ರಾತ್ರಿಗೆ ಎದ್ದು ಸ್ನಾನ ಮಾಡಿ ಹೊರಗಡೆ ತೋರಣಕ್ಕೆಲ್ಲ ರೆಡಿ ಮಾಡಿದೆ. ಅದೇ ರೀತಿ ದೇವ್ರ ಮನೆಯೂ ಕೂಡ ನೀಟಾಗಿ ಅಲಂಕಾರ ಮಾಡಿ ಪೂಜೆ ಮಾಡಬೇಕು. ಮೊದಲು ನಾವು ಯಾವುದೇ ಕೆಲಸ ಮಾಡೋಕ್ಕಿಂತ ಫಸ್ಟು ನಮ್ಮ ಮನೆ ದೇವ್ರನ್ನ ಪೂಜೆ ಮಾಡಬೇಕು. ಆ ರೀತಿಯೇ ನಾನು ರೂಢಿಸ್ಕೊಂಡ್ಬಂದಿರೋದು. ದೇವ್ರಿಗೆ ದೀಪ ಹಚ್ಚಿ ಎಲ್ಲ ಕೂಡ 4 ಗಂಟೆ ರಾತ್ರಿಯಿಂದ 6 ಗಂಟೆ ತನಕ ಇದೇ ಕೆಲಸ ಆಗೋಯಿತು. ಆಮೇಲೆ ಎಲ್ಲರೂ ಕೂಡ ಸ್ನಾನ ಮಾಡಿಕೊಂಡು ಇಲ್ಲಿ ನನ್ನ ತಂಗಿ ಅಡುಗೆಗೆ ಏನೇನು ಬೇಕು ಎಲ್ಲ ರೀತಿ ತರಕಾರಿಗಳು ಎಲ್ಲನೂ ಕೂಡ ಕಟ್ ಮಾಡ್ಕೋತಾ ಇದ್ಲು. ಮತ್ತು ಎಡೆ ಗಿಡಕ್ಕೂ ನಾವು ಈ ಹಣ್ಣುಗಳನ್ನ ಫ್ರೂಟ್ಸ್ಗಳೆಲ್ಲನೂ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತೀವಿ. ನಾವು ಅಡುಗೆ ಮಾಡೋದಕ್ಕೆ ಒಬ್ಬರನ್ನ ಭಟ್ರನ್ನು ಕೂಡ ಕರೆಸಿದ್ವಿ. ಹಾಗಾಗಿ ಅವರೇ ಬಂದು ಎಲ್ಲನೂ ಹೇಳ್ಕೊಟ್ರು ಯಾವ್ಯಾವ ರೀತಿ ಕಟ್ ಮಾಡಿಕೊಡ್ಬೇಕು ಅಂತ. ಅದನ್ನೆಲ್ಲ ಮಾಡಿಕೊಡ್ತಾನೆ ಇದ್ವಿ. ಮತ್ತು ಮೊಟ್ಟೆನೂ ಕೂಡ ಅವರು ಒಬ್ಬರೇ ಆಗಿರೋದ್ರಿಂದ ಬೇಗ ಬೇಗ ಕೆಲಸಗಳಾಗಲಿ ಅಂತ ಒಂದೊಂದೇ ಎಲ್ಲನೂ ಮಾಡ್ಕೊಂಡು ಹೋಗ್ತಾಯಿದ್ರು. ಅವ್ರು ಹೇಳ್ದಂಗೆ ನಾವು ಎಲ್ಲನೂ ಹಚ್ಕೊಡ್ತಾ ಇದ್ವಿ. ಫಸ್ಟು ಅವರು ಗೀ ರೈಸನ್ನ ಮಾಡಿದ್ರು, ಆಮೇಲೆ ಚಾಪ್ಸ್ ಮಾಡಿದ್ರು. ನಾವು ತಿಂಡಿಗೆ ಅದನ್ನೇ ಎಲ್ಲರೂ ಕೂಡ ತಿಂದ್ಕೊಂಡ್ವಿ. ಅದಾದಮೇಲೆ ಇಲ್ಲಿ ಅಮ್ಮ ಬೋಟಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಊರಲ್ಲಿ ಒಂದು ಮರಿ ಬಿಟ್ಕೊಂಡಿದ್ವಿ ನಾವು, ಅದನ್ನೆಲ್ಲ ನೀಟಾಗಿ ನಮ್ಮ ಮನೆಯವರು ಕಡಿಸ್ಕೊಂಡು ರೆಡಿ ಮಾಡ್ಕೊಂಡು ತೊಗೊಬಂದರು. ಚಾಪ್ಸ್ ಎಲ್ಲ ಆದಮೇಲೆ ನೀಟಾಗಿ ಮಟನ್ ಸಾಂಬಾರನ್ನ ಮಾಡಿದ್ವಿ ಮತ್ತು ಕುರ್ಮಾನ ರೆಡಿ ಮಾಡ್ಕೊಂಡ್ವಿ. ಸಾಂಬಾರೆಲ್ಲ ಆಯಿತು. 12:30 ಅಷ್ಟೊತ್ತಿಗೆ ಈ ರೀತಿ ನಾವು ಎಡೆನ ಇಡುವಂಥದ್ದು. ಅದೇ ರೀತಿ ಮರಕ್ಕೂ ಕೂಡ ನಾವು ಎಡೆನ ಇಡಬೇಕು. ನಾವಿಲ್ಲಿ ಎಡೆ ಇಡೋಕ್ಕೆ ಏನೇನು ಪದಾರ್ಥಗಳನ್ನ, ಸಿಹಿ ಪದಾರ್ಥಗಳು, ಹಣ್ಣುಗಳು ಏನೇನು ಇಡ್ತೀವಿ ಅದನ್ನೆಲ್ಲನೂ ಕೂಡ ಮರಕ್ಕೂ ಕೂಡ ನಾವು ಇಡಬೇಕು. ಅದೇ ರೀತಿ ಎಲ್ಲನೂ ಕೂಡ ನೀಟಾಗಿ ಇಟ್ಟು ನಾವು ನೀರು, ಒಂದು ಲೋಟ ಕಾಫಿ ಅಥವಾ ಟೀ ಅವ್ರೇನು ಕುಡಿತಿದ್ರು ಅದನ್ನು ಹಾಕೋದು. ನೋಡಿ ಗೀ ರೈಸ್ ಚೆನ್ನಾಗಿದೆ, ವೈಟ್ ರೈಸ್ ಆಗಿದೆ. ಅದೇ ರೀತಿ ಇಲ್ಲಿ ನನ್ನ ಮಗ ಒಂದು ಪಕ್ಷಿ ಒಂದು ಚಿಟ್ಟೆನ ಇಟ್ಕೊಂಡು ಆಟ ಆಡ್ತಾಯಿತ್ತು ತಿನ್ನೋಕ್ಕೆ, ಅದನ್ನು ವೀಡಿಯೋ ಮಾಡ್ಕೋತಾ ಇದ್ದೆ. ನಾವೆಲ್ಲ ಎಡೆಯೆಲ್ಲ ಇಟ್ಟಾದಮೇಲೆ ಹೊರಗಡೆ ಬರ್ತೀವಿ ನಾವು, ಡೋರೆಲ್ಲ ಕ್ಲೋಸ್ ಮಾಡಿಕೊಂಡು. ಅವಾಗ ಕೂತಿರ್ಬೇಕಾದ್ರೆ ಇದೊಂದು ಪಕ್ಷಿ ಬಂತು. ನಮ್ಮನೆ ಅಕ್ಕಪಕ್ಕ ಸೈಟ್ ಇರೋದ್ರಿಂದ ಪಕ್ಷಿಗಳು ಬರ್ತವೆ. ಫೈನಲಿ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ರು. ನಾನು ಮಾತ್ರ ಹಸ್ಕೊಂಡಿದ್ದೆ. ಇಲ್ಲಿ ನಮ್ಮ ಚಿಕ್ಕಮ್ಮನ ಮಗ, ನನ್ನ ಫ್ರೆಂಡ್ಸ್ ಇವರೆಲ್ಲ, ನನಗೆ 20 ವರ್ಷದಿಂದ ಫ್ರೆಂಡ್ಸು, ನನ್ನ ಕ್ಲಾಸ್ಮೇಟ್ಸ್ ಇವರೆಲ್ಲ ಕೂಡ ಬಂದಿರು. ತುಂಬ ಖುಷಿ ಆಯಿತು. ಎಲ್ಲರೂ ಸೇರಿದ್ವಿ, ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸು, ಯಾರ್ಯಾರು ಹೇಳಿದ್ರು ನಮ್ಮ ಮನೆಯವ್ರ ಕೊಲೀಗ್ಸು ಎಲ್ಲರದ್ದು ಊಟ ಆಗಿ ಅವ್ರ ಸೈಡಲ್ಲೆಲ್ಲ ಮಾತಾಡ್ತಾಯಿದ್ರು. ಇಲ್ಲಿ ನಮ್ಮ ತಾಯಿದಿರಿಗೆಲ್ಲ ನನ್ನ ಫ್ರೆಂಡ್ಸ್ ತುಂಬ ವರ್ಷದಿಂದ ಪರಿಚಯ ಇರೋದ್ರಿಂದ ಎಲ್ಲರೂ ಅವ್ರವ್ರದ್ದು ಕಷ್ಟ ಸುಖ ಎಲ್ಲ ಹೇಳ್ಕೊತಾ ಇದ್ರು ತಾಂಬೂಲ ಹಾಕ್ಕೊಂಡು. ತುಂಬ ಖುಷಿಯಾಯಿತು ಫ್ರೆಂಡ್ಸ್. ಎಷ್ಟೇ ಟಯರ್ಡಾಗಿ ಎಷ್ಟೇ ಸಾಕಾದರೂ ಕೂಡ ಈ ಥರ ರಿಲೇಟಿವ್ಸು ಫ್ರೆಂಡ್ಸ್ಗಳ ಜೊತೆ ಎಲ್ಲ ನಾವು ಟೈಮನ್ನು ಸ್ಪೆಂಡ್ ಮಾಡಿದಾಗ ತುಂಬ ಖುಷಿ ಆಯ್ತದೆ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.